ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ. ಎಲ್ಲರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಎಂತಹ ಅದ್ಭುತ ಸಾಹಿತ್ಯ, ಸಂಗೀತ ಮತ್ತು ಧ್ವನಿ ನೋಡಿ. ಆಗಿನ ಸಾಹಿತ್ಯ ರಚನೆಕಾರರನ್ನು ಕೂಡ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲ್ಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಪಾಲು ನನಗಿರಲಿ ಎನ್ನುವ ಸಾಹಿತ್ಯ. ಆ ಸಾಹಿತ್ಯನ ಭಾವಪೂರ್ಣವಾಗಿ ಆಡದಂಥವರು ಎಸ್ ಜಾನಕಿ. ಎಸ್ ಜಾನಕಿ ಅವರು ಇತ್ತೀಚೆಗಷ್ಟೇ ತೀರ್ಕೊಂಡಿದ್ದಾರೆ. ಅವರಿಗೆ ಪೀಪಲ್ TV ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ನೋಡಿ, ಒಂದು ಕಾಲಘಟ್ಟ ಇತ್ತು. ಅಂದರೆ ಸ್ವಾತಂತ್ರ್ಯ ನಂತರ ಸುಮಾರು ಒಂದು 40-45 ವರ್ಷ, 1985, 90, 95ವರೆಗೂ ಕೂಡ ಈ ದೇಶದಲ್ಲಿ 3 ಮುಖ್ಯವಾದ ಒಂದು ಮಾಧ್ಯಮಗಳಿದ್ವು. ಯಾವುದು ಅಂದರೆ, ಮೊದಲನೇದಾಗಿ ಪತ್ರಿಕೆಗಳು ಜಾಸ್ತಿ ಇದಾಗ್ತಾ ಇತ್ತು. ಎರಡನೇದು ರೇಡಿಯೋ, ಮೂರನೇದು ಚಲನಚಿತ್ರ. ಈ 3 ಬಹಳ ಪ್ರಭಾವಶಾಲಿ, ಪರಿಣಾಮಕಾರಿ ಮಾಧ್ಯಮಗಳಾಗಿತ್ತು. ಆ 3 ಮಾಧ್ಯಮಗಳು ಜೊತೆಗೆ ಆಗಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂದರೆ, ಒಂದು ಬಡತನ, ನಗರೀಕರಣ ಇರಲಿಲ್ಲ, ಬಹುತೇಕ ಗ್ರಾಮಗಳಲ್ಲಿ ಇರ್ತಿತ್ತು. ಬದುಕು ಇಷ್ಟೊಂದು ವೇಗ ಇರಲಿಲ್ಲ, ಸ್ಪರ್ಧೆ ಇರಲಿಲ್ಲ, ಸಂಕೀರ್ಣ ಆಗಿಲ್ಲ, ತುಂಬ ಸರಳವಾಗಿರ್ತಾ ಇತ್ತು. ಮತ್ತೆ ಡಿಸ್ಟರ್ಬೆನ್ಸ್ ತುಂಬ ಕಡಿಮೆ ಇರ್ತಾ ಇತ್ತು. ಆಗಿನ ಕಾಲದ ಜನಜೀವನ ಆಲ್ಮೋಸ್ಟ್ ನಿಧಾನಗತಿಯಲ್ಲಿ ಧ್ಯಾನಸ್ಥವಾಗಿತ್ತು. ಅದು ಎಲ್ಲರದು, ಮೇಷ್ಟ್ರಿರಲಿ, ಪೊಲೀಸ್ ಇರಲಿ, ಕೃಷಿಕರಿರಲಿ, ಬಟ್ಟೆ ಟೈಲರ್ ಇರಲಿ, ಡ್ರೈವರ್ ಇರಲಿ, ಎಲ್ಲರದು. ಅಂತಹ ಸಂದರ್ಭದಲ್ಲಿ ಜನರಿಗೆ ಬಹುತೇಕ ಸ್ವಲ್ಪ ವಿದ್ಯಾವಂತರಿಗೆ ಪತ್ರಿಕೆಗಳು, ಇನ್ನೊಂದಷ್ಟು ಕ್ರೇಜ್ ಇರುವಂಥವ್ರಿಗೆ ರೇಡಿಯೋ ಮತ್ತು ಸಿನಿಮಾ. ಈ ಸಿನಿಮಾಗಳಲ್ಲಿ ನೋಡಿ, ಸಿನಿಮಾ ಹೇಗೆ ಅಭಿವೃದ್ಧಿ ಹೊಂದಿತ್ತು ಅಂದರೆ, ಮೊದಲು ಸಾಹಿತ್ಯ ಅಂದರೆ ನಾವೆಲ್ಲ ಕಾವ್ಯವನ್ನ, ಕತೆ, ಕಾದಂಬರಿ, ಈ 3 ಪ್ರಕಾರಗಳನ್ನ ಸಾಮಾನ್ಯ ಸಾಹಿತ್ಯ ಅಂತಿದ್ವಿ. ಇದನ್ನ ಮೀರಿ ಸಿನಿಮಾ ಸಾಹಿತ್ಯ ಒಂದು ರಚನೆ ಆಯಿತು. ಅಂದರೆ ಸಿನಿಮಾಗಾಗಿಯೇ ಕಥೆಗಳನ್ನ, ಭಾವನಾತ್ಮಕ ಕಥೆಗಳನ್ನ, ಅಂದ್ರೆ ಅದು ಕಾದಂಬರಿ ಕಥೆಯಿಂದನೂ ತಗೋತಿದ್ರು. ಅದಲ್ಲದೆ ಸ್ವಂತ ಸಿನಿಮಾಗಾಗಿ ಕತೆ ಬರೆಯೋದು, ಸಿನಿಮಾಗಾಗಿಯೇ ಹಾಡು. ಸಾಹಿತ್ಯ ಕವನಗಳಿಂದ, ದೊಡ್ಡ ದೊಡ್ಡ ಖಾತೆ ಕವನಗಳಿಂದ ತಗೊಂಡ್ರು ಕೂಡ ಸಿನಿಮಾಗಾಗಿಯೇ ಸಾಹಿತ್ಯ ಬರೆಯೋದು ಅಂತ ಆಯ್ತು. ಆ ಸಿನಿಮಾ ಕತೆ, ಸಿನಿಮಾ ಸಾಹಿತ್ಯದ ಜೊತೆ ಆ ಸಾಹಿತ್ಯದ ಸಿನಿಮಾ ಹಾಡುಗಳು ಅಂತೇಳಿ ಹೊಸ ಸಾಹಿತ್ಯ ಶುರುವಾಯಿತು. ಆ ಸಾಹಿತ್ಯವನ್ನ ಹಾಡುವಂತಹ ಹಾಡುಗಾರರು, ಮೊದಲು ಸಂಗೀತ ಇತ್ತು, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಜಾನಪದ ಸಂಗೀತ, ಈ ಅನೇಕ ಶಾಸ್ತ್ರೀಯ ಸಂಗೀತಗಳು, ಹಿಂದೂಸ್ತಾನಿ ಸಂಗೀತ ಎಲ್ಲ ಇತ್ತು. ಅಂದ್ರೆ ಭಾವಗೀತೆಗಳೆಲ್ಲ ಇತ್ತು. ಅದನ್ನ ಮೀರಿ ಇನ್ನೊಂದು ಸಿನಿಮಾ ಸಂಗೀತ ಅಂತ ಬಂತು. ಈ ಸಿನಿಮಾ ಸಂಗೀತ ಈ ಎಲ್ಲದರ ಸಮ್ಮಿಲನ, ಅದ್ರ ಜೊತೆ ಮನಸ್ಸಿನ ಭಾವನೆಗಳನ್ನ ಕೆರಳಿಸುವಂತಹ, ಒಂದು ರೀತಿ ರೋಮಾಂಚನಗೊಳಿಸುವಂತಹ. ಯಾಕೆಂದ್ರೆ ನಿಮ್ಗಲ್ಲಿ ಸಮಯ ಇತ್ತು. ಸಿನಿಮಾ ಸಾಹಿತ್ಯ ಒಂದು ಚಿತ್ರಕಥೆಗೆ ತಕ್ಕಂತೆ, ಆ ಕತೆಗೆ ಎಮೋಷನಲ್ ತಕ್ಕಂತೆ ಬರೆಯೋದು, ಆ ಬರ್ದಿತ್ತಂತ ನಂತರ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡೋದು. ಯಾಕೆಂದ್ರೆ ಮ್ಯೂಸಿಕ್ಕಿನ ವಿವಿಧ ರಾಗ ತಾಳಗಳನ್ನ ಅದಕ್ಕೆ ಇದು ಮಾಡೋದು. ಅದ್ರ ಜೊತೆ ಹಾಡುಗಾರರು, ಅದನ್ನ ನಾನು ಹೇಳಿದ್ನಲ್ಲ, ನೀ ನಡೆವ ಹಾದಿಯಲ್ಲಿ ಅಂತ, ಅಂದ್ರೆ ಅದಕ್ಕೆ ಭಾವನಾತ್ಮಕವಾಗಿ ಅದು ಇನ್ನೂ ಆ ಕಾಲಘಟ್ಟದಲ್ಲಿ ಏಕಾಂತಗಳೆಲ್ಲ ಜಾಸ್ತಿ ಇತ್ತು. ಈ ಪ್ರೀತಿ, ಪ್ರೇಮ, ಪ್ರಣಯಗಳ ಜೊತೆ ಬದುಕು ಎಲ್ಲ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟಿತ್ತು. ಈಗಲೂ ನೋಡಿ, ಬೇಕಾದ್ರೆ ಬೆಳಗ್ಗೆ ಹೊತ್ತು ವಾಕಿಂಗ್ ಎಲ್ಲ ಹೋಗುವಾಗ ಈ ಕಾಲದ ಹುಡುಗರು ಅಷ್ಟೊಂದು ಏನೂ ಇಲ್ಲ. ಹಳೆ ಕಾಲದವರು ಈಗಲೂ ಹಾಡುಗಳನ್ನ ಆಡ್ಕೊಂಡು, ಈಗ ಮೊಬೈಲ್ ಎಲ್ಲ ಬಂದಿರೋದ್ರಿಂದ ಹಾಡುಗಳನ್ನ ಆಡ್ಕೊಂಡು ಕೇಳ್ತಾ ಇರ್ತಾರೆ. ಆಗ ಆಕಾಶವಾಣಿಯಲ್ಲಿ ಯಾವಾಗ್ಲೂ ಮನೆಯಲ್ಲಿ ಹಾಕ್ಬಿಟ್ರೆ ಈ ಹಾಡುಗಳನ್ನೇ ಕೇಳಿ 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 ಬೆಳೆದಂತು. ಎಷ್ಟು ಅಂದ್ರೆ, ನಿಮಗೆ ಮಗು ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ಅದಕ್ಕೆಲ್ಲ ಮಾಡುವಂತಹ ದೇಶ ಪ್ರೇಮದ ಹಾಡುಗಳಿರಲಿ, ಸಂಗೀತದ ಹಾಡುಗಳು, ವಿರಹದ ಹಾಡುಗಳು, ತ್ಯಾಗದ ಹಾಡುಗಳು, ಕರುಣೆಯ ಹಾಡುಗಳು, ಎಲ್ಲ ರೀತಿಯ ಹಾಡುಗಳು ನಮ್ಮನ್ನ ಭಾವನಾ ಲೋಕದೊಳಗಡೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ವು. ಅಂತಹ ಸಂದರ್ಭದಲ್ಲಿ ಧ್ವನಿಗಳು ಬಹಳ ಮುಖ್ಯ ಆಗಿ ಕೆಲವು ಜನ ಈ ಸಂಗೀತದಲ್ಲಿ ಕರ್ನಾಟಕದ ಮಟ್ಟಿಗೆ ಅಥವಾ ದಕ್ಷಿಣ ಭಾರತದ ಮಟ್ಟಿಗೆ ಬಹಳ ದೊಡ್ಡ ಹೆಸರುಗಳನ್ನ ಪಡಿತಾರೆ. ಎಲ್ಲ ಕಾಲಘಟ್ಟದಲ್ಲೂ ಬಂದು ಈ 60-70 ವರ್ಷಗಳಲ್ಲಿ ಬಹುತೇಕ ಮಾಂತ್ರಿಕ ಶಕ್ತಿಯನ್ನ ತನ್ನ ಧ್ವನಿ ಮುಖಾಂತರ ಉಳಿಸ್ಕೊಂಡು ಹೆಣ್ಣು ಧ್ವನಿ ಅಂದ್ರೆ ಅದು ಎಸ್ ಜಾನಕಿ.
ಬೇರೆಯವರು ಇಲ್ವಾ ಅಂತಲ್ಲ, ಬೇರೆಯವರೆಲ್ಲ ಇದ್ರು. ಆದ್ರೆ ಟಾಪ್ ಮೋಸ್ಟ್ ಲಿಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ದಕ್ಷಿಣ ಭಾರತದಲ್ಲಿ ಎಸ್ ಜಾನಕಿ ಅವರು ನಿಲ್ತಾರೆ. ಜಾನಕಮ್ಮ ಜಾನಕಮ್ಮ ಅಂತೇಳಿ ಅವ್ರನ್ನ ಕರೀತಾರೆ. ಯಾಕೆ ಅವರನ್ನ ಅಷ್ಟೊಂದು ತೀವ್ರವಾಗಿ ಜನ ಒಂದು ಕಾಲಘಟ್ಟದ ಜನ ಇಷ್ಟಪಡ್ತಾರೆ ಅಥವಾ ಅವರನ್ನ ಭಾಗವಾಗ್ತದೆ, ದೈವಿಕ ವಾಣಿಯಂತೆ ಮಾಡ್ತಾರೆ ಅಂದ್ರೆ ಆ ಸರಳ ಬದುಕಿನಲ್ಲಿ ಇದೇ ನಮ್ಮನ್ನ ಒಂದೊಂದು ರೀತಿ ಎಲ್ಲ ರೀತಿಯ ಮುಕ್ತತೆಯನ್ನ ನಮಗೆ ಕಲಿಸ್ಕೊಡ್ತಾ ಇದ್ದಿದ್ದು. ಅಂದ್ರೆ ಅನೇಕ ನೋವುಗಳಿರ್ತಾ ಇತ್ತು ನಮಗೆ, ಆರೋಗ್ಯದ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು, ಪ್ರೀತಿ ಪ್ರೇಮ ವೈಫಲ್ಯದ ಸಮಸ್ಯೆಗಳು. ಆಗ ಈಗಿನ ತರ ಕೌನ್ಸಿಲಿಂಗ್ ಸೆಂಟರ್ಗಳಿರ್ಲಿಲ್ಲ, ಈಗಿನ ತರ ವಿಶ್ರಾಂತಿ ಗೃಹಗಳು, ದೊಡ್ಡ ದೊಡ್ಡ ಹೋಟ್ಲ್ಗಳಿರ್ಲಿಲ್ಲ, ಈಗಿನ ತರ ಹಣ ಅಥವಾ ಬೇರೆ ಬೇರೆ ಜನ ಎಲ್ಲ ಬಂದು ಆ ತರದ್ದು ಏನೂ ಇರ್ಲಿಲ್ಲ. ನಾವು ಏಕಾಂಗಿಯಾಗಿರ್ಬೇಕಾದ್ರೆ ನಮ್ಗೆ ಸಾಂತ್ವನ ಎಲ್ಲಿ ಅಂದ್ರೆ ಯಾವುದೋ ಒಂದು ಹಾಡನ್ನ ಕೇಳ್ತಾ, ಯಾವುದೋ ಒಂದು ದೃಶ್ಯವನ್ನ ಮಾಡ್ತಾ ನಾವು ಅದನ್ನ ಮೈ ಮರಿತಾ ಇದ್ವಲ್ಲ. ಆ ಹಾಡು ಹೇಳಿದಂತಹ ಹಾಡುಗಾರರು ಮತ್ತು ಅದರಲ್ಲಿ ಅಭಿನಯಿಸಿದಂತ ಚಲನಚಿತ್ರ ನಟರು ಇದಾರಲ್ಲ, ಇವರು ಆಲ್ಮೋಸ್ಟ್ ದೈವಿ ಸ್ವರೂಪಕ್ಕೆ ಹೋಗ್ಬಿಟ್ಟಿದ್ರು. ದೈವಿ ಸ್ವರೂಪ. ಅದಕ್ಕೆ ಆ ಕಾಲಘಟ್ಟದಲ್ಲಿ ಬೆಳೆದಂತಹ MGR ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ಬಿಟ್ರು. ವಾಸ್ತವವಾಗಿ ಸಿನಿಮಾ ನಟರು ಅಂದ್ರೆ ಬಣ್ಣದ ಲೋಕದಲ್ಲಿ ಈ ಜಗತ್ತಿನ ಯಾವುದೇ ಆಗುವಗಳ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಅವರು ಮೇಲ್ಮಟ್ಟದಲ್ಲಿ ಕೊಡೆಯಲ್ಲಿ 5 ಸ್ಟಾರ್ ಕಲ್ಚರ್ಗಳಲ್ಲಿ ಬೆಳೆಯುವಂಥವ್ರಿಗೆ, ಅಂಥವರು ರಾಜಕೀಯಕ್ಕೆ ಬಂದ್ರು ಕ್ರೇಜ್ ಎಷ್ಟಿತ್ತು ಅಂದ್ರೆ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆದ್ರು. NT ರಾಮರಾವ್ ಇದೇ, ಅದು ಗಿನ್ನೆಸ್ ರೆಕಾರ್ಡ್ ಏನೋ ಇದೆ, 8 ತಿಂಗಳು 10 ತಿಂಗಳಲ್ಲ ಅವನು ಒಂದು ಪಕ್ಷವನ್ನ ಅಥವಾ 2 ವರ್ಷ ಪಕ್ಷವನ್ನ ಪ್ರಾರಂಭಿಸಿ ಅಭೂತಪೂರ್ವ ಅನ್ನುವಂತಹ ಒಂದು ಯಶಸ್ಸನ್ನ ಪಡೆದ್ರು. ಆ ಕಾಲಘಟ್ಟ ಹೆಂಗಿರ್ಬೇಕಾದ್ರೆ ಈ ಕಾಲಘಟ್ಟದಲ್ಲೂ ಕೂಡ ಇತ್ತೀಚೆಗೆ ತಮಿಳಿನ ವಿಜಯ್ ನೋಡಿ ಆ ಕ್ರೇಜ್ ಅನ್ನ, ಈಗೇನು ಅವ್ರೇನು ಮೊದಲು ಸಮಾಜ ಸೇವೆ ಮಾಡಿರ್ಲಿಲ್ಲ, ಸ್ವತಂತ್ರಕ್ಕಾಗಿ ಹೋರಾಡಿರ್ಲಿಲ್ಲ, ರಾಜಕೀಯ ಹಿನ್ನೆಲೆ ಇರಲಿಲ್ಲ, ಜಸ್ಟ್ ನಾನೊಬ್ಬ ನಾಯಕ ನಟ, ಒಳ್ಳೆ ಹಾಡು ಹೇಳ್ತೀನಿ, ಒಳ್ಳೆ ಫೈಟ್ ಮಾಡ್ತೀನಿ, ಒಳ್ಳೆ ಅಭಿನಯ ಮಾಡ್ತೀನಿ ಅನ್ನುವುದನ್ನೇ ವಾಸ್ತವ ಪ್ರಜ್ಞೆಯಲ್ಲಿ ಜನರನ್ನ ಭಾವನಾತ್ಮಕವಾಗಿ ಹುಚ್ಚೆಬ್ಬಿಸಿ ಅದು ಮುಖಾಂತರ ಓಟನ್ನು ಪಡೆದು ನಮ್ಮ ಮೇಲೆ ಆಡಳಿತ ನಡೆಸುವ ಒಂದು ಉನ್ನತ ಸ್ಥಾನಕ್ಕೆ ಬರುವಂತಹ ಕ್ರೇಜ್ ಅದಿತ್ತಲ್ಲ, ಆ ಕ್ರೇಜಿನ ಭಾಗವಾಗಿ ಎಸ್ ಜಾನಕಿ ಅವರು ಇದ್ರು. ಒಂದು ಹಾಡಲ್ಲ ಅಂದ್ರೆ ಅವರು ಹೇಳ್ತಾ ಇದ್ದಿದ್ದು ಅನೇಕ ಹಾಡುಗಳು, ಅನೇಕ ಆಮೇಲೆ ಆ ಹಾಡು ಅಲ್ಲಿ ಅವರು ಎಮೋಷನ್ ತುಂಬ್ತಾ ಇದ್ರಲ್ಲ, ಆ ಎಮೋಷನ್ನು ಆ ಸಾಹಿತ್ಯದ ಜೊತೆಗೆ ಸೇರಿದಾಗ ನಾವು ಅದನ್ನ ಏಕಾಂತವಾಗಿ ಕೇಳಿದಾಗ ಅದು ಭಕ್ತಿ, ಅನೇಕ ಕಡೆ ಭಕ್ತಿಯ ಏನಿರುತ್ತಲ್ಲ ಅಷ್ಟೇ ದೊಡ್ಡ ಪರಿಣಾಮವನ್ನ ನೀಡಿ ನಮ್ಮ ಒಳಗಡೆ ಅದನ್ನ ತಗೊಂಡು ಹೋಗ್ತಾ ಇತ್ತು. ಅಂತಹವರು ಮುನ್ಮತ್ತೆಗೆ ಅವರ ಸರಳತೆ ಕೂಡ, ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ, ಮಾಧ್ಯಮಗಳು ಬಂದ ಮೇಲೆ ಅವರನ್ನ ಇಂಟರ್ವ್ಯೂ ಮಾಡೋದು, ಆಮೇಲೆ ಅನೇಕ ರಿಯಾಲಿಟಿ ಶೋಗಳು, ಸಂಗೀತ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಪರಿಚಯಿಸೋದು, ಇದೆಲ್ಲ ಆದ್ಮೇಲೆ ಅವ್ರ ಬಗ್ಗೆ ಬಹಳ ದೊಡ್ಡ ಗೌರವ. ಯಾಕಂದ್ರೆ ಇದೆಲ್ಲ ಪರಾಷ್ಟೊತ್ತಿಗೆ ಅವರು ಒಂದು ಹಂತವನ್ನ ಮೀರಿ 60 ವರ್ಷದ ಒಂದು ಪ್ರಬುದ್ಧ ಮನಸ್ಥಿತಿಗೆ ಬರ್ತಾ ಇದ್ರು. ಆಗ ಅವರ ಬಿಹೇವಿಯರ್, ಅವರ ವರ್ತನೆಗಳು ಕೂಡ ಹೆಚ್ಚು ವಿನಯಪೂರ್ವಕವಾಗಿ, ಯಾಕೆಂದ್ರೆ ಎಲ್ಲಾ ವ್ಯಕ್ತಿಗಳು ಒಂದೊಂದು ಏಜ್ ಅಲ್ಲಿ ಒಂದೊಂದು ರೀತಿ ಬಿಹೇವ್ ಮಾಡ್ತಾರೆ. ನೀವು ಅದನ್ನ ನಾವು SP ಬಾಲಸುಬ್ರಹ್ಮಣ್ಯಂ ಎಲ್ಲರಲ್ಲೂ ನೋಡ್ಬೋದು. ವಾಸ್ತವ ನೆಲೆಯಲ್ಲಿ ಅವರ ಹಣ, ಬೇರೆ ಬೇರೆ ಕ್ಯಾರೆಕ್ಟರ್ ಏನೇ ಇರಲಿ, ಒಂದು ಹಂತಕ್ಕೆ ಬಂದ ಮೇಲೆ ಸಾರ್ವಜನಿಕವಾಗಿ ನಾವು ಹೆಚ್ಚು ಪ್ರಖ್ಯಾತರಾದ ಮೇಲೆ, ಅದು ರಾಜ್ಕುಮಾರ್ ವಿಷಯ ಇರ್ಬೋದು, ಬೇರೆ ಅವರ ನಡವಳಿಕೆಗಳೇ ಸಾರ್ವಜನಿಕವಾಗಿ ಬಹಳ ಆದರ್ಶಕವಾಗಿ, ಸರಳವಾಗಿ, ವಿನಯವಂತರಾಗಿರ್ತಾರೆ. ನಾವು ಯಾರನ್ನ ಆರಾಧಿಸ್ತಿದ್ವಿ, ನಾವು ಯಾರನ್ನ ಬಹಳ ದೊಡ್ಡ ಸಂಗೀತಗಾರರು, ಕಲಾವಿದರು ಅಂತ ಇದ್ರಿ, ಅಂತವರು ಅತ್ಯಂತ ವಿನಯವಾಗಿ ನಡ್ಕೊಳ್ಳೋದನ್ನ ನೋಡಿದಾಗ ಅವರ ಮೇಲೆ ಇರುವ ಗೌರವ, ಅಭಿಮಾನ ಡಬಲ್ ತ್ರಿಬಲ್ ಆಗ್ತಾ ಇತ್ತು. ಅದು ಕೂಡ ಈಗ ಜಾನಕಿ ಅವರು ಸತ್ತಾಗ ಮಾಧ್ಯಮಗಳು ಅಥವಾ ಬೇರೆ ಬೇರೆ ಅವರೆಲ್ಲ ವ್ಯಕ್ತಪಡಿಸಿದ ಅಭಿಪ್ರಾಯಗಳೇನಿತ್ತಲ್ಲ, ಆ ಅಭಿಪ್ರಾಯಗಳಲ್ಲಿ ಈಗ ನಮ್ಮಂಥವರು ಸಮಾಜಮುಖಿಯಾಗಿ ಹೋರಾಡ್ತಾ ಸದಾಕಾಲ ಶೋಷಣೆ, ಶೋಷಿತರು, ವೈಜ್ಞಾನಿಕ ಮನೋಭಾವ ಅನ್ನೋರಿಗೆ ಇದು ಅಂತಹ ದೊಡ್ಡ ಪರಿಣಾಮ ಬೀರೋದಿಲ್ಲ. ಆದರೆ ಎಮೋಷನಲ್ಲಿ ಯಾರು ಅದನ್ನ ಇಡ್ತಾರೆ, ಮಾಧ್ಯಮಗಳು ಕೂಡ ತಮ್ಮ TRPಗೋಸ್ಕರ ಹೆಚ್ಚು ಲಂಘಿಸ್ತಾರೆ. ಅವ್ರಿಗೆ ಇದೊಂಥರ ದೈವವಾಣಿಯಂತೆಯೇ, ಅವರೊಬ್ಬ ದೈವ ಶಕ್ತಿ ಇರುವಂತಹ, ಯಾಕಂದ್ರೆ ಅದು ಒಂದು ಕಲೆ, ಎಲ್ಲರೂ ಆಡಕ್ಕಾಗಲ್ಲ. ಈಗ ನಾನು ಆಡಿದ್ದು ನಿಮ್ಗೆ ಗೊತ್ತಿದೆ ಹೇಗೆ ಆಡ್ತೀನಿ ಅಂತೇಳಿ, ಅದು ನಮ್ಗೆ ಅದಕ್ಕೂ ಅದು ಸಂಬಂಧವೇ ಇರೋದಿಲ್ಲ, ಸುಮ್ಮನೆ ಆ ಪದಗಳನ್ನ ಹೇಳ್ತೀವಿ. ಆದ್ರೆ ಇವರಲ್ಲಿ ಆ ಮಾಂತ್ರಿಕ ಶಕ್ತಿ ಇರುತ್ತಲ್ಲ, ಅದೊಂದು ಕಲೆ, ಅದು ಕ್ರೀಡೆ, ಸಂಗೀತ, ಸಾಹಿತ್ಯ, ಎಲ್ಲದರಲ್ಲೂ ಸಾಹಿತ್ಯ. ಈಗ ಕುವೆಂಪು ಅವರ ಅಕ್ಷರ ಸಾಹಿತ್ಯ ಏನಿತ್ತಲ್ಲ, ಅದು ಕೂಡ ಒಂದು ದೈವಿಕ ಪ್ರಜ್ಞೆಯ ಪದಗಳನ್ನ ಬರ್ತಾ ಇರ್ತವೆ. ಸೊ ಆ ರೀತಿ ಜಾನಕಿ ಅವರು ಅನೇಕ ಜನರ ಹೃದಯದಲ್ಲಿ ಒಂದು ರೀತಿಯ ಭಾವನೆಗಳನ್ನ ತುಂಬಿ ಇವತ್ತು ಅವರು ಮರೆಯಾಗಿದ್ದಾರೆ. ಅವರೇನು ಮೊನ್ನೆ ಅಲ್ಲ, ಒಂದು ತೀರ್ಕೊಂಡಿದ್ದು ಇತ್ತೀಚೆಗೆ ಆದರೂ ಹಾಡು ನಿಲ್ಲಿಸಿ ಬಹಳ ವರ್ಷಗಳೇ ಆಗಿತ್ತು ಅನ್ಸುತ್ತೆ. ಕೆಲವು ವರ್ಷಗಳಿಂದನೇ ಅವರು
ಬೇರೆ ಕಾರಣಕ್ಕಾಗಿ ಇನ್ನು ನಾವು ಹಾಡಲ್ಲ ಅಂತ ಹೇಳ್ತಾ ಇದ್ರು, ಬೇರೆಯವರು ಹಾಡೋದನ್ನು ಕೇಳ್ತಿದ್ರು. ಸರಳ ಜೀವಿಯಾಗಿದ್ರು, ಒಳ್ಳೆ ವ್ಯಕ್ತಿ ಆಗಿದ್ರು. ಅವರು ನಮ್ಮನ್ನ ಅಗಲಿದ್ದಾರೆ. ಏನೇ ಆಗಲಿ, ಈ ಸಿನಿಮಾ ಸಾಹಿತ್ಯ ಆ 40-50 ವರ್ಷಗಳ ಕಾಲಘಟ್ಟದಲ್ಲಿ ಈ ಭಾರತದ ಜನಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿತ್ತು. ಆ ಪರಿಣಾಮದಲ್ಲಿ ಒಂದು ದೊಡ್ಡ ನಕ್ಷತ್ರವಾಗಿ ಮಿನುಗಿದವರು ಅವರು ಇಲ್ಲವಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ. ಧನ್ಯವಾದ.